ಬೇಲ್ ಸಿಗುತ್ತೆ ಅನ್ಕೊಂಡಿದ್ದ ಕಾಟೇರನಿಗೆ ಮತ್ತೆ ನಿರಾಸೆ ಆಗಿದೆ. ಜಾಮೀನಿನ ನಿರೀಕ್ಷೆಯಲ್ಲಿದ್ದ ದಾಸನಿಗೆ ಕೋರ್ಟ್ ಶಾಕ್ ಕೊಟ್ಟಿದೆ. ಅಕ್ಟೋಬರ್ 8ನೇ ತಾರೀಕುವರೆಗೂ ಕೂಡ ಪೊರ್ಕಿಗೆ ಜೈಲೇ ಗತಿಯಾಗಿದೆ. ಹಾಗಾದ್ರೆ ದರ್ಶನ್ ಬೇಲ್ ಅರ್ಜಿ ವಿಚಾರಣೆ ಹೇಗಿತ್ತು? ವಕೀಲ ಸಿ.ವಿ. ನಾಗೇಶ್ ಎಂಥ ಪ್ರಬಲ ವಾದ ಮಂಡಿಸಿದ್ರು ಅಂದ್ರೆ ಒಂದು ರೀತಿಯಲ್ಲಿ ರಣರೋಚಕವಾಗಿತ್ತು ನೋಡಿ. ಕಾಟೇರನಿಗೆ ತಪ್ಪದ ಸೆರೆಮನೆ ವಾಸ. ಅಕ್ಟೋಬರ್ 8ರವರೆಗೂ ದಾಸನಿಗೆ ಜೈಲೇ ಗತಿ. ಕಂಬಿ ಹಿಂದೆ ಕಾಟೇರ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾನೆ. ಜಾಮೀನು ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದ ದರ್ಶನ್ಗೆ ಕೋರ್ಟ್ ಶಾಕ್ ಕೊಟ್ಟಿದೆ. ಅಕ್ಟೋಬರ್ 8ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ. ಅಲ್ಲಿಯವರೆಗೂ ದರ್ಶನ್ಗೆ ಜೈಲು ವಾಸವೇ ಗತಿಯಾಗಿದೆ. 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ವಾದ ಮಂಡಿಸಿದ್ರು. ತಮ್ಮ ವಾದದ ಉದ್ದಕ್ಕೂ ಚಾರ್ಜ್ ಶೀಟ್ನಲ್ಲಿರುವ ಲೋಪವನ್ನ ಎತ್ತಿ ಹಿಡಿದ್ರು. ಪೊಲೀಸರು ಕೊಟ್ಟ ಎಲ್ಲಾ ಸಾಕ್ಷ್ಯಗಳ ಮೇಲೂ ಶಂಕೆ ಇದೆ. ಚಪ್ಪಲಿ ಅಂತ ಹೇಳಿ ಶೂ ರಿಕವರಿ ಮಾಡಿದ್ದಾರೆ. ಯಾವ ಕಾಲಿನ ಶೂನಲ್ಲಿ ರಕ್ತದ ಕಲೆ ಇತ್ತು ಅಂತ ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಪ್ರಶ್ನೆ ಮಾಡಿದ್ರು. ಅಲ್ಲದೆ ಬಾಡಿ ಗುರುತು ಹಚ್ಚೋದಕ್ಕೆ ತಡವಾಯ್ತು ಅಂತಾರೆ. ನೆಲದ ಮೇಲಿನ ರಕ್ತ ಇರುವ ಬಗ್ಗೆ ಉಲ್ಲೇಖ ಮಾಡಿಲ್ಲ. ಆದ್ರೆ ಮಣ್ಣಲ್ಲಿ ಬ್ಲಡ್ ಸ್ಯಾಂಪಲ್ ಇರುವ ವರದಿ ಇದೆ. ಸೆಕ್ಯೂರಿಟಿ ಗಾರ್ಡ್ ಹೇಳಿಕೆಯಲ್ಲೂ ಗೊಂದಲವಿದೆ. 164 ಹೇಳಿಕೆಯೂ ಕೂಡ ಸಾಕಷ್ಟು ಗೊಂದಲವನ್ನ ಮೂಡಿಸುತ್ತೆ. ಪಂಚನಾಮೆಗೆ 4 ದಿನ ತಡ ಮಾಡಿದ್ದು ಯಾಕೆ? ಹಾಗಾದ್ರೆ ಯಾವುದು ಸರಿ, ಯಾವುದು ತಪ್ಪು? ಇದೆಲ್ಲವನ್ನು ನೋಡಿದಾಗ ತಪ್ಪಾಗಿ ದಾಖಲೆಗಳನ್ನ ಸೃಷ್ಟಿ ಮಾಡಿರೋದು ಗೊತ್ತಾಗ್ತಾ ಇದೆ ಅಂತ ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ವಾದ ಮಂಡಿಸಿದ್ರು. ಹೀಗೆ ಸಿ.ವಿ. ನಾಗೇಶ್ ಅವರ ಸುದೀರ್ಘವಾದ ವಾದ ಆಲಿಸಿದ ನ್ಯಾಯಾಲಯ ವಿಚಾರಣೆಯನ್ನ ಅಕ್ಟೋಬರ್ 8ಕ್ಕೆ ಮುಂದೂಡಿದೆ. ಅಲ್ಲಿಯವರೆಗೆ ಜೈಲೂಟವೇ ಫಿಕ್ಸ್. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.